Hi friends, in this video let us see today 6M BCom IAS 2 Module 4 Accounting and Reporting of Financial Instrument 12 marks question ಸ್ಪ್ಲಿಟ್ ಮಾಡಿರ್ತಾರೆ 6ಗೆ ಮಾಡಿ 12 ಮಾರ್ಕ್ಸಿಗೆ ಮಾಡಿರ್ತಾರೆ. ಎ ಮತ್ತು ಬಿ ಕೊಟ್ಟಿರ್ತಾರೆ. ನಾನು ಬಿ ಸೊಲ್ಯೂಷನ್ ಹೇಳ್ಕೊಡ್ತಾ ಇದ್ದೀನಿ. ಸೊ ಈ ಥರ ಎ ಕ್ವಶನ್ ಆ್ಯಂಡ್ ಬಿ ಕ್ವಶನ್. ಎ ಬಂದು 6 ಮಾರ್ಕ್ಸ್, ಬಿ ಬಂದು 6 ಮಾರ್ಕ್ಸ್. ಸೊ ನಾನು ಬಿ ಕ್ವಶನ್ ಹೇಳ್ಕೊಡ್ತಾ ಇದ್ದೀನಿ. ಕ್ವಶನ್ ಬಂದು ಪ್ರೀವಿಯಸ್ ಇಯರ್ ಕ್ವಶನ್ದು ಪೇಪರ್ ಆಗಿರುತ್ತೆ. Question: On 1st January 2021, Wipro company purchases a debt instrument for its fair value of rupees 2000. The debt instrument is due to mature on 31st December 2025. The instrument has a principal amount of 2500. The instrument carries a fixed interest at 4.72% that is paid annually. And the effective interest rate is 10%. How should Wipro company account for the debit instrument over its 5 years term? ಸೊ ಇದು ಕ್ವಶನ್ ಆಗಿರುತ್ತೆ. ನೀವು ಈ ಕ್ವಶನಲ್ಲಿ ಏನು ಮಾಡಬೇಕು ಅಂದರೆ ಡೆಟ್ ಇನ್ಸ್ಟ್ರೂಮೆಂಟ್ನ ಕಂಡುಹಿಡಬೇಕಾಗುತ್ತೆ ಓವರ್ 5 ಇಯರ್ಸ್ಗೆ, ಮತ್ತು ಇಂಟ್ರೆಸ್ಟ್ ಸಹ ಕಂಡುಹಿಡಬೇಕಾಗತ್ತೆ. ಸೊಲ್ಯೂಷನ್ ನೋಡೋಣ ಹೇಗೆ ಮಾಡೋದು ಅಂತ. ಸೊ ಫಸ್ಟ್ ಬಂದು ನಮಗೆ ಇಂಟ್ರೆಸ್ಟ್ ಕಂಡುಹಿಡ್ಕೊಬೇಕು, ದೆನ್ ಇನ್ವೆಸ್ಟ್ಮೆಂಟ್ ಅಮೌಂಟ್ ಕಂಡುಹಿಡ್ಕೊಬೇಕು. ಇನಿಷಿಯಲ್ ರೆಕಗ್ನೈಸೇಷನ್ ಆಫ್ ಡೆಟ್ ಇನ್ಸ್ಟ್ರೂಮೆಂಟ್ಸ್, ಇನ್ವೆಸ್ಟ್ಮೆಂಟ್ ಅಮೌಂಟ್ ಪ್ಲಸ್ ಇನಿಷಿಯಲ್ ಟ್ರಾನ್ಸಾಕ್ಷನ್ ಕಾಸ್ಟ್. ನಾವು ಇನ್ವೆಸ್ಟ್ಮೆಂಟ್ ಅಮೌಂಟ್ ಎಷ್ಟಿದೆ ನಮ್ಮದು ಇದಿದೆ ನೋಡಿ. ಪ್ರಿನ್ಸಿಪಲ್ ಅಮೌಂಟ್ ಇಸ್ ನಥಿಂಗ್ ಬಟ್ ಇನ್ವೆಸ್ಟ್ಮೆಂಟ್ ಅಮೌಂಟ್ ಎಷ್ಟಿದೆ, ಟೋಟಲ್ ಕಾಸ್ಟ್ 2500. ಇನ್ವೆಸ್ಟ್ಮೆಂಟ್ ಅಮೌಂಟ್ 2500. ಇನಿಷಿಯಲ್ ಟ್ರಾನ್ಸಾಕ್ಷನ್ ಕೊಟ್ಟಿಲ್ಲ, ಅದಕ್ಕೆ ನಿಲ್ಲ ಅಂತ ಹಾಕೊತೀವಿ. ಈಕ್ವಲ್ಸ್ ₹2500 ಆಗುತ್ತೆ. ಅದಕ್ಕೊಂದು ಪ್ರೆಸೆಂಟೇಷನ್ ಕೊಡ್ತೀವಿ, ಜನರಲ್ ಎಂಟ್ರಿ ಕೊಡ್ತೀರಾ. ಇನ್ವೆಸ್ಟ್ಮೆಂಟ್ ಅಕೌಂಟ್ ಡೇಟಾ ದಟ್ ಇಸ್ ಡೆಟ್ ಇನ್ಸ್ಟ್ರೂಮೆಂಟ್ ಆಗಿರುತ್ತೆ 2000. ಡಿಸ್ಕೌಂಟ್ ಆನ್ ಇಶ್ಯೂ ಅಕೌಂಟ್ ಡೇಟಾ 500. ಇನ್ವೆಸ್ಟ್ಮೆಂಟ್ ನಮ್ಮದು 2000 ಅಂದರೆ ಡಿಸ್ಕೌಂಟ್ ಎಷ್ಟು ಕೊಟ್ಟಿರ್ತೀವಿ, 500 ಕೊಟ್ಟಿರ್ತೀವಿ. ಬ್ಯಾಂಕ್ ಟು ಬ್ಯಾಂಕ್ ಅಕೌಂಟ್ ದಟ್ ಈಸ್ 2500. ಸೊ ಬೀಯಿಂಗ್ ಡಿಸ್ಕೌಂಟ್ ಇಶ್ಯೂಡ್ ಕೊಟ್ಟಿದ್ವಿ ಡಿಸ್ಕೌಂಟ್ ಅಂತ ಹೇಳ್ತೀರಾ. ಸೊ ಇನ್ವೆಸ್ಟ್ಮೆಂಟ್ನ ನಾವು 2000 ಮಾಡಿದ್ದೀವಿ, ಡಿಸ್ಕೌಂಟ್ ಏನು ಕೊಟ್ಟು 500 ಕೊಟ್ಟಿದ್ವಿ. ಬ್ಯಾಂಕಲ್ಲಿ ಟೋಟಲ್ 2500 ಇದೆ. ಇದೊಂದು ಪ್ರೆಸೆಂಟೇಷನ್. ಸೊ ನೆಕ್ಸ್ಟ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಇಂಟ್ರೆಸ್ಟ್ ನಮ್ಮ ಟೋಟಲ್ ಇನ್ವೆಸ್ಟ್ಮೆಂಟ್ ಅಮೌಂಟ್ ಎಷ್ಟಿದೆ 2500 ಇಂಟು ಎಲ್ಲಿದೆ ನೋಡಿ, ಇನ್ಸ್ಟ್ರೂಮೆಂಟ್ ಕ್ಯಾರೀಸ್ ಎ ಫಿಕ್ಸ್ಡ್ ಇಂಟ್ರೆಸ್ಟ್ ಅಟ್ 4.72%. 4.72% ಈಕ್ವಲ್ಸ್ ಮಾಡಿದರೆ ನಮಗೆ 2500 ಇಂಟು 4.72% ಮಾಡಿದ್ರೆ 118 ಬರುತ್ತೆ. ಅದು ನಮಗೆ ಇಂಟ್ರೆಸ್ಟ್ ಅಮೌಂಟ್. ದಿಸ್ ಈಸ್ ಇಂಟ್ರೆಸ್ಟ್ ಅಮೌಂಟ್ ಆರ್ ಇಂಟ್ರೆಸ್ಟ್ ಪೇಯ್ಡ್ ಅಮೌಂಟ್. ಓಕೆನಾ. ನೆಕ್ಸ್ಟ್ ಬಂದು ನಮಗೆ ಈಗ ನಾವು ಇಯರ್ಲಿ ಕಂಡುಹಿಡ್ಕೊಬೇಕು. ಅಥವಾ 5 ಇಯರ್ಸಿಗೆ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. 5 ಇಯರ್ಸ್ಗೆ ನಮ್ಗೆ ಎಷ್ಟು ಅಮೌಂಟ್ ಆಗುತ್ತೆ ಏನು ಅಂತ ಕಂಡುಹಿಡ್ಕೊಬೇಕಾಗುತ್ತೆ. Interest income will be recognized in P&L account based on effective interest method show as below. So first year amortized cost of beginning ಅಲ್ಲಿ ಎಷ್ಟಿದೆ, ಎಫೆಕ್ಟಿವ್ ಇಂಟ್ರೆಸ್ಟ್ ರೇಟ್ ಇಂಟ್ರೆಸ್ಟ್ ಕಂಡುಹಿಡಬೇಕು 10%. 10% ಇಲ್ಲೇ ಕೊಟ್ಟಿದ್ದಾರೆ ಕ್ವಶನಲ್ಲಿ, ಇಲ್ಲಿದೆ ನೋಡಿ. ಇಂಟ್ರೆಸ್ಟ್ ರೇಟ್ ಇಸ್ 10%. ಸೊ ಎಫೆಕ್ಟಿವ್ ಇಂಟ್ರೆಸ್ಟ್ ಅಟ್ 10%, ಇಂಟ್ರೆಸ್ಟ್ ಪೇಯ್ಡ್, ಅನ್ಪೇಯ್ಡ್ ಇಂಟ್ರೆಸ್ಟ್, ಅಮೋಟೈಸ್ಡ್ ಕಾಸ್ಟ್ ಅಟ್ ದಿ ಎಂಡ್. ಸೊ ಇಯರ್ ಕ್ವಶನ್ ಹೇಳಿದರೆ 5 ಇಯರ್ಸಿಗೆ ಕಂಡುಹಿಡಿಬೇಕು ಅಂತ. ಡೆಟ್ ಇನ್ಸ್ಟ್ರೂಮೆಂಟ್ ಓವರ್ ಇಟ್ಸ್ 5 ಇಯರ್ಸ್ ಟರ್ಮ್. ದಿಸ್ ಇಸ್ 5 ಇಯರ್ಸ್ ಟರ್ಮ್ಸ್. 1 2 3 4 5 ಇಯರ್ 5 ಅಂತ ಹಾಕೊಂತಾರೆ. ಅಮೋಟೈಸ್ಡ್ ಕಾಸ್ಟ್ ಆಫ್ ಬಿಗಿನಿಂಗ್ ಅಂದರೆ ನಮ್ಮದು ಫಸ್ಟ್ ಇನ್ವೆಸ್ಟ್ಮೆಂಟ್ ಅಮೌಂಟ್ ಎಷ್ಟಿತ್ತು ನಾವು ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿದಾಗ ಇಲ್ಲಿದೆ ನೋಡಿ. ಇನ್ವೆಸ್ಟ್ಮೆಂಟ್ ಅಕೌಂಟ್ ಡೇಟಾ ಇಸ್ 2000 ಇತ್ತು ಫಸ್ಟು ನಮ್ಮದು. ಸೊ ಅದನ್ನ ಹಾಕ್ಕೊಂತೀವಿ 2000 ಅಂತ. 2000 ಇಂಟು 10% ಮಾಡಿದರೆ ನಮಗೆ 200 ಅಮೌಂಟ್ ಸಿಗುತ್ತೆ. ನೆಕ್ಸ್ಟ್ ಇಂಟ್ರೆಸ್ಟ್ ಪೇಯ್ಡ್ ಇತ್ತು, ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ ಆಲ್ರೆಡಿ. ಇಂಟ್ರೆಸ್ಟ್ ಪೇಯ್ಡ್ 118. ಇಂಟ್ರೆಸ್ಟ್ ಅಮೌಂಟ್ ಬಂದು 118 ಇದೆ. ಇಟ್ ಈಸ್ ಇಂಟ್ರೆಸ್ಟ್ ಪೇಯ್ಡ್ ಆರ್ ಇಂಟ್ರೆಸ್ಟ್ ಅಮೌಂಟ್ 118. ಅನ್ಪೇಯ್ಡ್ ಇಂಟ್ರೆಸ್ಟ್ ಹೇಗೆ ಮಾಡ್ತೀವಿ ಅಂತ 200 ಮೈನಸ್ 118 ಮೈನಸ್ ಮಾಡಬೇಕು. ಇಲ್ಲಿ 200 ಮೈನಸ್ 118, 118 ಮೈನಸ್ ಮಾಡಿದರೆ ನಮಗೆ 82 ಸಿಗುತ್ತೆ. ಸೊ ನೆಕ್ಸ್ಟ್ ಅಮೋಟೈಸ್ಡ್ ಕಾಸ್ಟ್ ಆಫ್ ದಿ ಎಂಡ್ ಬೇಕಲ್ಲ ನಮಗೆ, 2000 ಪ್ಲಸ್ 82. 2000 ಪ್ಲಸ್ 82. ಸೊ ಅಮೋಟೈಸ್ಡ್ ಕಾಸ್ಟ್ ಆಫ್ ಬಿಗಿನಿಂಗ್ ಪ್ಲಸ್ ಅನ್ಪೇಯ್ಡ್ ಇಂಟ್ರೆಸ್ಟ್ ನಮ್ಗೆ ಆ್ಯಡ್ ಮಾಡಿದರೆ 2082 ಅಮೌಂಟ್ ಸಿಗುತ್ತೆ. ನಮ್ಮದು ಲಾಸ್ಟ್ ಇಯರ್ ಲೈಕ್ ಎಂಡ್ ಇರೋದು ನೆಕ್ಸ್ಟ್ ಇಯರ್ ಬಿಗಿನಿಂಗ್ ಆಗಿರುತ್ತೆ. ಸೊ ಅಮೋಟೈಸ್ಡ್ ಕಾಸ್ಟ್ ಅಟ್ ದಿ ಎಂಡ್ ಇರೋದು ನೆಕ್ಸ್ಟ್ ಇಯರ್ ಬಿಗಿನಿಂಗ್. ಅಮೋಟೈಸ್ಡ್ ಕಾಸ್ಟ್ ಅಟ್ ದಿ ಬಿಗಿನಿಂಗ್ 2082. ಸೊ ನೆಕ್ಸ್ಟ್ ಇದಕ್ಕೆ ಮತ್ತೆ ಇಂಟು 10% ಮಾಡಬೇಕೀಗ. 2082 ಇಂಟು 10% ಮಾಡಿದರೆ ನಮಗೆ 208 ಅಮೌಂಟ್ ಸಿಗುತ್ತೆ. ನೆಕ್ಸ್ಟ್ ಇಂಟ್ರೆಸ್ಟ್ ಪೇಯ್ಡ್ ಎಲ್ಲದಕ್ಕೂ ಸೇಮ್ ಇರುತ್ತೆ. ಇಂಟ್ರೆಸ್ಟ್ ಪೇಯ್ಡ್ ನೀವು ಅದೇನು ಮಾಡೋ ಅವಶ್ಯಕತೆ. ಇಂಟ್ರೆಸ್ಟ್ ಪೇಯ್ಡ್ 118 118 ಇರುತ್ತೆ. ಸೊ ಮತ್ತೆ 208 ಮೈನಸ್ 118 90 ಸಿಗುತ್ತೆ. 208 minus 118 92.
ನೆಕ್ಸ್ಟ್ ಒನ್ಸ್ ಅಗೇನ್ ಅಮೌಂಟೈಸ್ ಕಾಸ್ಟ್ ಆಫ್ ಬೀಯಿಂಗ್ ಪ್ಲಸ್ ಅನ್ಪೇಯ್ಡ್ ಇಂಟ್ರೆಸ್ಟ್ ಆ್ಯಡ್ ಮಾಡಿದರೆ ನಮ್ಮದು 2172 ಅಮೌಂಟ್ ಸಿಗುತ್ತೆ. ಸೊ 2082 ಪ್ಲಸ್ 90 ಆ್ಯಡ್ ಮಾಡಿದರೆ ನಮಗೆ 2172 ಈ ಥರ ಆ್ಯಡ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. 2172 ನೆಕ್ಸ್ಟ್ ಒನ್ಸ್ ಅಗೇನ್ 2172 ಆ್ಯಡ್ ಮಾಡ್ತೀವಿ. ನೆಕ್ಸ್ಟ್ ಇಂಟ್ರೆಸ್ಟ್ ಎಷ್ಟಿದೆ ಇದ್ರ ಮೇಲೆ 10% ಮಾಡ್ತೀವಿ. ಇಂಟ್ರೆಸ್ಟ್ ಪೇಯ್ಡ್ ಹಂಗೆ ಇರುತ್ತೆ. 217 ಮೈನಸ್ 118 ಮಾಡಿದ್ರೆ 99 ಬರುತ್ತೆ. ನೆಕ್ಸ್ಟ್ ಅಮೌಂಟೈಸ್ ಕಾಸ್ಟ್ ಆಫ್ ಬಿಗಿನಿಂಗ್ ಮತ್ತು ಅನ್ಪೇಯ್ಡ್ ಇಂಟ್ರೆಸ್ಟ್ ಆ್ಯಡ್ ಮಾಡಿದ್ರೆ 2271 ಸಿಗುತ್ತೆ. ನೆಕ್ಸ್ಟ್ ಅದು ಬಿಗಿನಿಂಗ್ ಆಗುತ್ತೆ. ಬಿಗಿನಿಂಗ್ ಇಂಟು 10% ಮಾಡಿದ್ರೆ 227. ಇಂಟ್ರೆಸ್ಟ್ ಪೇಯ್ಡ್ ಸೇಮ್ ಆ್ಯಸ್ ಇಟ್ ಈಸ್. 227 ಮೈನಸ್ 118 ಮಾಡಿದ್ರೆ ನಮಗೆ 109 ಸಿಗುತ್ತೆ. 227 ಪ್ಲಸ್ 109 ಆ್ಯಡ್ ಮಾಡಿದ್ರೆ 2380 ಸಿಗುತ್ತೆ. ಅದು ನೆಕ್ಸ್ಟ್ ಇಯರ್ ಬಿಗಿನಿಂಗ್ ಆಗಿರುತ್ತೆ. 2380 ಇಂಟು 10% 238 ಸಿಗುತ್ತೆ. ಇಂಟ್ರೆಸ್ಟ್ ಪೇಯ್ಡ್ 118. 238 ಮೈನಸ್ 118 ಮಾಡಿದರೆ 120 ಸಿಗುತ್ತೆ. ಸೊ ಇದೆರಡು ಆ್ಯಡ್ ಮಾಡಿದ್ರೆ ನಮಗೆ ದಿಸ್ ಒನ್ ಆ್ಯಂಡ್ ದಿಸ್ ಒನ್ ವಿ ವಿಲ್ ಗೆಟ್ 2500. ಸೊ ಈ ಥರ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ನಿಮ್ಮ ಕ್ಯಾಲ್ಕುಲೇಷನ್ ಪಾರ್ಟಲ್ಲಿ ಏನು ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ಇನ್ನೂ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೆಕ್ಸ್ಟ್ ಬಂದು ನಮ್ಮದು ಜರ್ನಲ್ ಎಂಟ್ರೀಸ್ ಪಾಸ್ ಮಾಡಬೇಕಾಗುತ್ತೆ. ಸಬ್ಸಿಕ್ವೆಂಟ್ ರೆಕಗ್ನೈಸೇಷನ್ ಇಸ್ ನಥಿಂಗ್ ಬಟ್ ಜರ್ನಲ್ ಎಂಟ್ರೀಸ್. ಸೊ ಡೇಟ್, ಪರ್ಟಿಕ್ಯುಲರ್ಸ್, LF, ಡೆಬಿಟ್, ಕ್ರೆಡಿಟ್. ಸೊ ನಮ್ಮದು ಇಯರ್ ಸ್ಟಾರ್ಟ್ ಆಗೋದು 31st Jan 2021. ಸೊ ನಾವು ಇಯರ್ ಎಂಡಿಗೆ ಆಲ್ಮೋಸ್ಟ್ ಆಲ್ 2 ಟ್ರಾನ್ಸಾಕ್ಷನ್ಸ್ ಕಂಪ್ಲೀಟ್ ಮಾಡ್ತೀವಿ. ಒಂದಕ್ಕೆ 31/12/2021 ಬ್ಯಾಂಕ್ ಅಕೌಂಟ್ ಡೇಟಾ 118 ಯಾವ್ದು ಬಂದು ಇಂಟ್ರೆಸ್ಟ್ ಪೇಯ್ಡ್ ಅಮೌಂಟ್ ಇಲ್ಲಿದಲ್ವ 118. ಡೆಟ್ ಇನ್ಸ್ಟ್ರೂಮೆಂಟ್ ಅಕೌಂಟ್ ಡೇಟಾ ದಟ್ ಈಸ್ ಅನ್ಪೇಯ್ಡ್ ಇಂಟ್ರೆಸ್ಟ್ 82 ಟು ಇಂಟ್ರೆಸ್ಟ್ ಅಕೌಂಟ್. ಸೊ ಇವೆರಡು ಆ್ಯಡ್ ಮಾಡಿದ್ರೆ ನಮಗೆ 200 ಸಿಗುತ್ತೆ. ನಾವು ಎಷ್ಟೀಗ ಅನ್ಪೇಯ್ಡ್ ಇಂಟ್ರೆಸ್ಟ್ ಬಂದು ನಾವು 118 ಪೇ ಮಾಡಿದ್ದೀವಿ. ಡೆಟ್ ಇನ್ಸ್ಟ್ರೂಮೆಂಟ್ ಇಸ್ ನಥಿಂಗ್ ಬಟ್ ಅನ್ಪೇಯ್ಡ್ ಇಂಟ್ರೆಸ್ಟ್ ಅಮೌಂಟ್ ಟು ಇಂಟ್ರೆಸ್ಟ್ ಅಕೌಂಟ್ ಇವೆರಡು ಆ್ಯಡ್ ಮಾಡಿದ್ರೆ 200 ಪೇ ಮಾಡಿದ್ದೀವಿ ಅಂತ ಬೀಯಿಂಗ್ ಇಂಟ್ರೆಸ್ಟ್ ಪೇಯ್ಡ್. ಸೊ ಅದಕ್ಕೆ ಇನ್ನೊಂದು ಎಂಟ್ರಿ ಆ್ಯಡ್ ಮಾಡ್ತೀವಿ. 31/12/2021 ಅಲ್ಲ ಇಂಟ್ರೆಸ್ಟ್ ಅಕೌಂಟ್ ಡೇಟಾ 200 ಅದನ್ನೇ ಬರ್ಕೊತೀವಿ. ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 200 ನಮಗೆ ಪ್ರಾಫಿಟ್ 200 ಆಗಿದೆ ಅಂತ ಬೀಯಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಪೇಯ್ಡ್. ನೆಕ್ಸ್ಟು ಸೊ ಫಸ್ಟ್ ಇಯರ್ ಎಂಟ್ರಿ ಆಯಿತು. ಎಲ್ಲದಕ್ಕೂ ಏನು ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ. ಫಸ್ಟ್ ಇಯರ್ ಮತ್ತು ಲಾಸ್ಟ್ ಇಯರ್ಗೆ ಎಂಟ್ರಿ ಮಾಡಿದ್ರೆ ಸಿಗುತ್ತೆ. ಇದು ಲಾಸ್ಟ್ ಇಯರ್ ಎಂಟ್ರಿ ಮಾಡೋಣ. 31/12/2025 ಇದು 21 ಆಗಿದೆ, 25 ಮಾಡಬೇಕು. 21, 22, 23, 24 5 ಇಯರ್ಸ್ಗೆ. ಸೊ 1 ಇಯರಿಗೆ 1 ಎಂಟ್ರಿ ಸಾಕು. ಲಾಸ್ಟ್ ಇಯರ್ಗೆ 1 ಎಂಟ್ರಿ ಮಾಡ್ಬೋಬೇಕಾಗುತ್ತಾ. ಬ್ಯಾಂಕ್ ಅಕೌಂಟ್ ಡೇಟಾ 118 ಆ್ಯಸ್ ಇಟ್ ಈಸ್ ಸೇಮ್ ಇಲ್ಲಿದೆ ಅಲ್ವಾ 118. ಡೆಟ್ ಇನ್ಸ್ಟ್ರೂಮೆಂಟ್ ಅಕೌಂಟ್, ಡೆಟ್ ಇನ್ಸ್ಟ್ರೂಮೆಂಟ್ ಇಸ್ ನಥಿಂಗ್ ಬಟ್ ಅನ್ಪೇಯ್ಡ್ ಇಂಟ್ರೆಸ್ಟ್ ಆಫ್ ಲಾಸ್ಟ್ ಇಯರ್. ಸೊ ಫಸ್ಟ್ ಇಯರ್ಗೆ ನಾವು ಫಸ್ಟ್ ಇಯರ್ ಎಂಟ್ರಿ ತೊಗೊಂಡಿದ್ದೀವಿ ಇಂಟ್ರೆಸ್ಟ್ ಪೇಯ್ದು ಅನ್ಪೇಯ್ಡ್ ಇಂಟ್ರೆಸ್ಟ್ ಅಮೌಂಟ್. ಲಾಸ್ಟ್ ಇಯರ್ದು ಇದು ಬ್ಯಾಂಕ್ ಅಕೌಂಟ್ 118 ಆಗುತ್ತೆ. ಡೆಟ್ ಇನ್ಸ್ಟ್ರೂಮೆಂಟ್ 120 ಆಗುತ್ತೆ. ಡೆಟ್ ಇನ್ಸ್ಟ್ರೂಮೆಂಟ್ ಅಕೌಂಟ್ 120 ಟು ಇಂಟ್ರೆಸ್ಟ್ ಅಕೌಂಟ್ ಇವೆರಡು ಆ್ಯಡ್ ಮಾಡಿದ್ರೆ ನಮಗೆ 238 ಸಿಗುತ್ತೆ ಬೀಯಿಂಗ್ ಇಂಟ್ರೆಸ್ಟ್ ಪೇಯ್ಡ್. ಸೊ ಅದಕ್ಕೆ ಆ್ಯಸ್ ಇಟ್ ಈಸ್ ನಾವು ಮೇಲ್ಗಡೆ ಎಂಟ್ರಿ ಮಾಡಿದ್ವಲ್ಲ ಇಂಟ್ರೆಸ್ಟ್ ಅಕೌಂಟ್ ಡೇಟಾ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 238 ಬರ್ಕೊಂಡು ಬೀಯಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಪೇಯ್ಡ್ ಟು ಇಂಟ್ರೆಸ್ಟ್. ಬೀಯಿಂಗ್ ಬರೀಲೇಬೇಕಾದ ಅದಕ್ಕೂ ನಿಮಗೆ ಆಫ್ ಮಾರ್ಕ್ಸ್ ಇರೋದು ಎಕ್ಸಾಮಲ್ಲಿ. ಇನ್ನು ಒಂದು ಲಾಸ್ಟ್ ಎಂಟ್ರಿ ಇದೆ, ಅದು ಬಂದು ಡೆಟ್ ಇನ್ಸ್ಟ್ರೂಮೆಂಟ್ ಅಕೌಂಟಿಗೆ 31/12/2025 ಬ್ಯಾಂಕ್ ಅಕೌಂಟ್ ಡೇಟಾ ಫುಲ್ ಟೋಟಲ್ ನಾವು ಎಷ್ಟು ಪೇ ಮಾಡಿದ್ದೀವಿ 2500. ಟು ಡೆಟ್ ಇನ್ಸ್ಟ್ರೂಮೆಂಟ್ ಅಕೌಂಟ್ 2500 ಬೀಯಿಂಗ್ ಡೆಟ್ ಇನ್ಸ್ಟ್ರೂಮೆಂಟ್ ಪ್ಲೇಡ್ ಆರ್ ಕ್ಲಿಯರ್ಡ್ ಅಂತ ನೀವು ನರೇಷನ್ ಬರಿಬೋದು. ಲಾಸ್ಟಲ್ಲಿ ಇದೊಂದು ಮಾಡ್ತೀವಿ. ಸೊ ಫಸ್ಟ್ ಆಫ್ ಆಲ್ ನಾವು ಫಸ್ಟು ಇನಿಷಿಯೇಷನ್ ರೆಕಗ್ನೈಸೇಷನ್ ಕಂಡಿಡ್ಕೊತೀವಿ, ಇಂಟ್ರೆಸ್ಟ್ ಕಂಡುಹಿಡಿತೀವಿ, 5 ಇಯರ್ಸ್ಗೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡಿ ಎಲ್ಲ ಸಾಲ್ವ್ ಮಾಡ್ತೀವಿ. ಲಾಸ್ಟಲ್ಲಿ ಜರ್ನಲ್ ಎಂಟ್ರಿ ಕ್ಯಾಲ್ಕುಲೇಟ್ ಮಾಡ್ತೀವಿ. 1 ಇಯರ್ಗೆ 2 ಎಂಟ್ರಿ ಸೇಮ್ ಇರುತ್ತೆ, ಲಾಸ್ಟಲ್ಲಿ ಒಂದು ಚೇಂಜ್ ಆಗುತ್ತೆ ಅಷ್ಟೇ. ಸೊ ಈ ಥರ ಸಾಲ್ವ್ ಮಾಡಬೇಕಾದ ಇದು ಆನ್ಸರ್ನ. ನಿಮ್ಗೇನೋ ಡೌಟ್ ಇದೆ ಕಮೆಂಟಲ್ಲಿ ಕಮೆಂಟ್ ಮಾಡಿ, ನಾನು ರೀಸಾಲ್ವ್ ಮಾಡ್ತೇನೆ.